ಕನ್ನಡ ಕಂಡಂತ ಅದ್ಭುತವಾದಂತ ನಟ ಅಂದ್ರೆ ಅದುವೇ ಚರಣ್ ರಾಜ್ ಅವರು. ಹೌದು, ಚರಣ್ ರಾಜ್ ಅವರು ಕನ್ನಡ ಮಾತ್ರವಲ್ಲದೆ ತಮಿಳ್, ತೆಲುಗು, ಹಿಂದಿ ಸೇರಿದಂತೆ ಅನ್ಯ ಭಾಷೆಗಳಲ್ಲೂ ಕೂಡ ನಟಿಸಿ ಫೇಮಸ್ ಆಗಿದ್ದಾರೆ. ಈಗ ಸದ್ಯಕ್ಕೆ ಕೆಲವೊಂದಿಷ್ಟು ಪೋಷಕ ಪಾತ್ರಗಳಲ್ಲೂ ಸಹ ಆಗಾಗ ಕಾಣಿಸ್ಕೋತಾರೆ. ಚರಣ್ ರಾಜ್ ಅವರಿಗೆ ಅನೇಕ ಅಭಿಮಾನಿ ಬಳಗ ಇದೆ. ಜೊತೆಗೆ ಬೆಂಗಳೂರು ಆಗಿರ್ಬೋದು, ತಮಿಳುನಾಡು, ಈ ಕಡೆ ಬೇರೆ ಬೇರೆ ಕಡೆ ಕೂಡ ಇವರದ್ದು ಪ್ರಾಪರ್ಟಿಗಳು ಕೂಡ ಇದೆ. ಕಂಪ್ಲೀಟ್ ಬ್ಯುಸಿ ಆಗಿರುವಂಥ ನಟ. ಜೊತೆಗೆ ಈ ಒಂದು ಏಜ್ ಅಂದರೆ 66 ವರ್ಷದಲ್ಲೂ ಸಹ ಒಳ್ಳೆ ಫಿಟ್ನೆಸ್ ಬಾಡಿಯನ್ನು ಸಹ ಮೇಂಟೈನ್ ಮಾಡಿದ್ದಾರೆ. ಇವರ 3 ಜನ ಮಕ್ಕಳು, ಅದರಲ್ಲಿ ಒಂದು ಹೆಣ್ಣು ಮಗಳು, 2 ಗಂಡು ಮಕ್ಕಳು. ಒಬ್ಬರು ಪೈಲಟ್ ಆಗಿದ್ದಾರೆ, ಇನ್ನೊಬ್ಬರು ಆಕ್ಟರ್ ಆಗಿದ್ದಾರೆ, ತೇಜ್ ರಾಜ್ ಅಂತ. ಸೊ ಇವರ ಮಗ. ಅವರು ಕೂಡ ಸಿನಿಮಾದಲ್ಲಿ ನಟಿಸಿದ್ದಾರೆ. ಕನ್ನಡದಲ್ಲಿ ಭರತ ಬಾಹುಬಲಿ ಅಂತ ಕೂಡ ನಟಿಸಿದ್ದಾರೆ. ಮತ್ತೆ 90 ml ಅಂತ, ಇನ್ನೊಂದು ಲಾಲಿ ಅಂತ ತಮಿಳಿನಲ್ಲಿ. ಹೀಗೆ ಅವರು ಕೂಡ ನಟನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಚಿತ್ರಕಥೆಗಾಗಿ ಹುಡುಕ್ತಾ ಇದ್ದಾರೆ. ಜೊತೆಗೆ ದೊಡ್ಡ ಮಟ್ಟಿಗೆ ಮುಂದಿನ ವರ್ಷ 2026ರಲ್ಲಿ ಲಾಂಚ್ ಸಹ ಮಾಡ್ತಾ ಇದ್ದಾರೆ. ಮೂಲತಃ ಇವರ ಕುಟುಂಬ ಇರುವುದು ತಮಿಳುನಾಡು ಅಥವಾ ಆಂಧ್ರದಲ್ಲೂ ಸಹ ಇರ್ತಾರೆ. ಅಲ್ಲೂ ಕೂಡ ಇವರ ಮನೆ ಇದೆ. ಒಳ್ಳೆ ರೀತಿಯಲ್ಲೂ ಕೂಡ ನಟನೆಯನ್ನ ಪ್ರಾಕ್ಟೀಸ್ ಮಾಡಿ ಕಲ್ತಿದ್ದಾರೆ. ಮತ್ತೆ ಕೋರ್ಸ್ ಅನ್ನು ಸಹ ಮುಗಿಸ್ಕೊಂಡಿದ್ದಾರೆ. ಚರಣ್ ರಾಜ್ ಅವರಿಗೆ ಮಗನನ್ನ ದೊಡ್ಡ ಮಟ್ಟಿಗೆ ಲಾಂಚ್ ಮಾಡಬೇಕು ಅಂತ ಈಗಾಗಲೇ ಒಂದು 2-3 ಸಿನಿಮಾದಲ್ಲಿ ನಟಿಸಿದ್ರು ಸಹ ಅಷ್ಟರ ಮಟ್ಟಿಗೆ ಇವರಿಗೆ ಒಂದು ದೊಡ್ಡ ಜನಪ್ರಿಯತೆ ಸಿಕ್ಕಿಲ್ಲ. ಆದ ಕಾರಣ ದೊಡ್ಡ ಮಟ್ಟಿಗೆ ಹೀರೋ ಆಗಿ ಲಾಂಚ್ ಮಾಡಬೇಕು ಮಗನನ್ನ ಅಂತ ಪ್ಲಾನಿಂಗ್ ನಲ್ಲಿ ಇದ್ದಾರೆ ಚರಣ್ ರಾಜ್ ಅವರು. ಕನ್ನಡ